ಕೊಟ್ಟ ನೋಡ್ಬೋದು 994 ರೂಪಾಯಿ ಕೊಟ್ಟವನೆ. ಇಲ್ಲೇ ಪಿಕಪ್ ಹತ್ರ ಬಂದಿದ್ದೀನಿ. 3 ಶೀಟ್ ಹಾಕ್ತಾರೆ ಮತ್ತೆ ಫೆವಿಕಲ್ ಒಂದೈತಂತೆ. ಇಲ್ಲಿ ನೋಡಿ ರೇಟೇ ಕಾಣಿಸ್ತಾ ಇಲ್ಲ, ಆರ್ಡರ್ ಬೀಳ್ತೈತೆ ರೇಟೇ ಕಾಣಿಸ್ತಾ ಇಲ್ಲ. ಮತ್ತು ನೆಕ್ಸ್ಟ್ ತಿರ್ಗ ಓಕೆ ಎತ್ಕೊಂಡಿದ್ದೀನಿ. ಏನು ಗುರು ಕ್ಯಾನ್ಸಲ್ ಆಯ್ತಾ? ರೈಡ್ ಕ್ಯಾನ್ಸಲ್ಡ್. ನಮಸ್ಕಾರ ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಮನೆ ಹತ್ರದಿಂದ ಒಂದು ಬಾಡಿಗೆ ಬಂದು ಅಂದರೆ ತರಕಾರಿ ಹಾಕ್ಕೊಂಡು ಹೋಗ್ಬೇಕು ಮಾರ್ಕೆಟ್ಗೆ ಅಂತ ಹೇಳಿದ್ರು. ಅದಕ್ಕೆ ಜಸ್ಟ್ ಇವಾಗ ತಾನೇ ಡ್ರಾಪ್ ಮಾಡಿದೆ ಅವ್ರನ್ನೂ. ಏನು ಗುರು ಟ್ರಾಫಿಕ್ ಇದು ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ. ಇನ್ನು ಐಟಮ್ ಇಳಿಸಿಲ್ಲ, ಹೋಗ್ತಾ ಇದ್ದೀನಿ. ಟ್ರಾಫಿಕ್ ನೋಡಿ ಹೆಂಗೈತೆ ಯಪ್ಪ ಸ್ವಾಮಿ. ಜಸ್ಟ್ ಡ್ರಾಪ್ ಮಾಡಿ ಇವಾಗ ಆರ್ಡ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಟೈಮ್ ನೋಡ್ಕೊಬೋದು 9:50 ಆಯಿತು ಗುರು. ಮಾರತ್ತಲ್ಲಿ ಕೊಡ್ತಾವನೆ. ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ ಆರ್ಡ್ರಿಗೆ. ಇವತ್ತು 1 ವೀಕ್ ಚಾಲೆಂಜಲ್ಲಿ ಡೇ 4 ಇವತ್ತು ಎಷ್ಟು ಟೈಮಿಂಗ್ ಆಗುತ್ತೆ ಏನಂತ ನೋಡೋಣ. ಟೈಮ್ ನೋಡ್ಕೋಬೋದು. ಆಲ್ಮೋಸ್ಟ್ ಏನು 9:50 ಆಗೈತೆ. ಇಲ್ಲಿ ತರಕಾರಿ ಮಾರ್ಕೆಟ್ ಹತ್ರ ಗೊತ್ತೇ ಗುರು. ಇವತ್ತು ತಾನೇ ಬಿಟ್ಟಾಗ ನಂಗೆ ಇಲ್ಲೇನೇ ಅರ್ಥ ಆಯ್ತು ಗೊತ್ತಾ, ಎಲ್ಲದರಲ್ಲೂ ಕಾಂಪಿಟೇಷನ್ ಅವರೇ. ಒಂದು ಹತ್ರ ಅಂಗಡಿ ಹಾಕಿದ್ರೆ ಇನ್ನೊಂದು ಹತ್ರ ಹೋಗು, ಇಲ್ಲ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳ್ತಾರೆ. ಕಾಂಪಿಟೇಷನ್ ಯಾವುದ್ರಲ್ಲಿ ಇಲ್ಲ, ಎಲ್ಲದರಲ್ಲೂ ಐತೇನೆ. ಅರ್ಥನೇ ಮಾಡ್ಕೊಳಲ್ಲ, ಒಬ್ಬರು ಅರ್ಥ ಮಾಡ್ಕೊಳಲ್ಲ. ಸ್ವಲ್ಪ ಜಾಗನೂ ಬಿಡಲ್ಲ ಆದರೂ. ಇಲ್ಲಿ ನಾನು ಹಾಕೋಬೇಕು ನೀನು ಹಾಕೋಬೇಕು ಅಂತ ಸೈಟ್ ಮಾಡ್ತಾರೆ. ಜಸ್ಟ್ ಇವಾಗ ಡ್ರಾಪ್ ಮಾಡಿ ಆರ್ಡ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಆರ್ಡ್ರ್ ಯಾವ್ದು ಬೀಳುತ್ತೆ ಏನು ಅಂತ. ಈ ಥರ ಇರುತ್ತೆ ಕಾಂಪಿಟೇಷನ್. ಎಲ್ಲದರಲ್ಲೂ ಇರುತ್ತೆ ಗುರು, ಒಂದರಲ್ಲೇ ಇರಲ್ಲ, ಎಲ್ಲದರಲ್ಲೂ ಕಾಂಪಿಟೇಷನ್ ಇರುತ್ತೆ. ಅಲ್ಲ ಒಂದಡಿ ಜಾಗ ಬಿಡಲ್ಲ ಅಂತಾರೆ ಗುರು. ಏನು ಗುರು ಈ ಥರ ಸೈಟ್ ಮಾಡ್ತಾರೆ. ಇವತ್ತು ನಂಗೆ ಗೊತ್ತಾಯಿತು ಮಾರ್ಕೆಟಲ್ಲಿ ಹೆಂಗಿರುತ್ತೆ ಏನಂತ. ಸ್ವಲ್ಪ ಜಾಗನೂ ಬಿಡಲ್ಲ, ಈ ಥರ ಇರುತ್ತೆ ಮಾರ್ಕೆಟಲ್ಲಿ. ಓಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಆರ್ಡ್ರಿಗೆ. ನೋಡೋಣ ಯಾವುದಾದ್ರು ಹಾಕೋಣ ಆರ್ಡ್ರು. ಸರಿನಾ? ಏನು ರೇಟೇ ತೋರಿಸ್ತಾ ಇಲ್ಲ ಗುರು ಇಲ್ಲಿ ನನಗೆ. ಏನು ಸ್ಟೆಕ್ ಏನಾದರೂ ಆಗೈತೆ ರ್ಯಾಪಿಡೋ ಏನಂತ ಗೊತ್ತಿಲ್ಲ. 200 ರೂಪಾಯಿ ಕೊಟ್ಟರು ಬಾಡಿಗೆ. ನಾನು ಜಾಸ್ತಿ ಕೇಳಕ್ಕೆ ಹೋಗಿಲ್ಲ, ಸುಮ್ಮನೆ ಪಾಪ ಯಾಕೆ 200 ರೂಪಾಯಿ ಕೊಟ್ಟರು ಅವರೇ. ಜಸ್ಟ್ ಇವಾಗ ಡ್ರಾಪ್ ಮಾಡಿದ್ದು. ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವ್ದು ಬೀಳತ್ತೆ ಹೆಂಗೆ ಏನು ಅಂತ. ಸರಿನಾ? ಇಲ್ಲಿ ನೋಡಿ ರೇಟೇ ಕಾಣಿಸ್ತಾ ಇಲ್ಲ, ಆರ್ಡರ್ ಬೀಳ್ತೈತೆ ರೇಟೇ ಕಾಣಿಸ್ತಾ ಇಲ್ಲ. ಅದು ಎಷ್ಟು ಕೊಡ್ತಾನೆ ಏನು ಅಂತ ಹೆಂಗೆ ಗೊತ್ತಾಗುತ್ತೆ. ಓಕೆ ಆರ್ಡ್ರಿಗೆ ವೆಯ್ಟ್ ಮಾಡಿ ಯಾವುದಾದ್ರು ಆರ್ಡ್ರ್ ಎತ್ಕೊಂಡೆ ನಾನು ನಿಮಗೆ ಸಿಗ್ತೀನಿ ರೀ ಗುರು. ಜಸ್ಟ್ ಇವಾಗ ತಾನೇ ಡ್ರಾಪ್ ಮಾಡಿದೆ. ನಮ್ಮ ಹತ್ರಲ್ಲಿ ಅಲ್ಲಿಂದ ಬಿತ್ತು 313 ರೂಪಾಯಿ. ಜಸ್ಟ್ ಇವಾಗ ತಾನೇ ಡ್ರಾಪ್ ಮಾಡಿದೆ. ಲುಕ್ ನೋಡ್ಬೋದು ಹೆಂಗೈತೇನಂತ ಕಮೆಂಟ್ ಹಾಕಿ. ನ್ಯೂ ಲುಕ್ ಇದು ಅಂದರೆ ಹೊಸ ವರ್ಷಗೆ ನ್ಯೂ ಲುಕ್ಕು. ಆ ಥರ ಏನಿಲ್ಲ, ಸಿಕ್ಕಾಪಟ್ಟೆ ಧೂಳು ಸಿಕ್ಕಾಪಟ್ಟೆ ಬಿಸಿಲು, ಅದಕ್ಕೇ ಕನ್ನಡಿ ಹಾಕ್ಕೊಂಡಿದ್ದೀನಿ. ಹೆಂಗೈತೀನಿ ಅಂತ ಒಂದು ಕಮೆಂಟ್ ಹಾಕಿರಿ. ಓಕೆ ಜಸ್ಟ್ ಇವಾಗ ನಾನು ಡ್ರಾಪ್ ಮಾಡಿದೆ. ಇವಾಗ ಸರ್ಜಾಪುರದಲ್ಲಿ ಇದೀನಿ ನೋಡ್ಬೋದು. ಇದು ಸರ್ಜಾಪುರ ಬಸ್ ಸ್ಟಾಪು. ಇಲ್ಲೇ ಇದ್ದೀನಿ, ಇಲ್ಲಿಗೆ ಬಿದ್ದಿದ್ದು. ಆಲ್ಮೋಸ್ಟ್ ಏನು 14 ಕಿಲೋಮೀಟ್ರು ಬಂದಿದ್ದು. 14-15 ಕಿಲೋಮೀಟ್ರ್ ಬಂದೆ. ಇಲ್ಲೇ ಜಸ್ಟ್ ಇವಾಗ ತಾನೇ ಡ್ರಾಪ್ ಮಾಡಿದೆ. ಪಿಕ್ ಮಾಡಿದ್ದು ನೋಡ್ಬೋದು 11:15ಗೆ ಡ್ರಾಪ್ ಮಾಡಿದ್ದು ಈ ಟೈಮಿಂಗೆ. 16 ಕಿಲೋಮೀಟ್ರು. 16 ಕಿಲೋಮೀಟ್ರಲ್ಲಿ ಶಾರ್ಟ್ಕಟ್ಟಲ್ಲಿ ಬಂದೆ. ಒಂದು 2 ಕಿಲೋಮೀಟ್ರ್ ಸೇವ್ ಆಯಿತು. 42 ನಿಮಿಷದಲ್ಲಿ ಬಂದಿದ್ದೀನಿ ಇಲ್ಲಿಗೆ. ಇವಾಗ ತಾನೇ ಈಸ್ಕೊಂಡೆ, ಕ್ಯಾಶ್ ಕಲೆಕ್ಟ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಆರ್ಡ್ರಿಗೆ. ನೋಡೋಣ ಇಲ್ಲಿಂದ ಯಾವುದಾದ್ರು ಕೊಡ್ತಾನೆ ಹಿಂಗೆ ಏನಂತ. ಇದು ಸಿಕ್ಕಾಪಟ್ಟೆ ಧೂಳು ಗುರು ಯಪ್ಪ. ನೋಡಿ ಬಟ್ಟೆ ಎಲ್ಲ ಯಪ್ಪ ಸ್ವಾಮಿ ಸಿಕ್ಕಾಪಟ್ಟೆ ಧೂಳು. ಓಕೆ ಜಸ್ಟ್ ಇವಾಗ ತಾನೇ ಡ್ರಾಪ್ ಮಾಡಿದ್ದೀನಿ. ಇಲ್ಲಿಂದ ನೋಡೋಣ ಆರ್ಡ್ರ್ ಕೊಡ್ತಾನೆ ಹಿಂಗೆ ಏನು ಅಂತ. ಇಲ್ಲಿಂದ ನಮ್ಮ ವೈಟ್ ಪಿಕ್ಸಲ್ಲಿ ಆ ಥರ ಏನು ಆಲ್ಮೋಸ್ಟ್ 500 ರೂಪಾಯಿ ಆಯ್ತು ಅರ್ನಿಂಗ್ಸು. ಟೈಮ್ ನೋಡೋದಾದರೆ 11 ಗಂಟೆ ಆಯಿತು. ಯಾವುದೋ 400 ರೂಪಾಯಿ ಕೊಟ್ಟ ಗುರು. ಎತ್ಕೊಂಡಿದ್ರೆ ಆಗ್ತಾಯಿತ್ತು, ಎತ್ಕೊಳಕ್ಕಾಗಿಲ್ಲ ಗುರು. ಇಲ್ಲಿಂದ ಎಲ್ಲಿ ಕೊಟ್ಟಿದ್ದು ಬಾನಸ್ವಾಡಿ ಏನೋ ಕೊಟ್ಟ 400 ರೂಪಾಯಿ. ಯಪ್ಪ ಕ್ಲಿಕ್ ಮಾಡಿದೆ, ಆಗಿಲ್ಲ ಎತ್ಕೊಳಕ್ಕೆ. ನೋಡಿದ್ರಲ್ಲ ಕ್ಲಿಕ್ ಮಾಡಿದೆ, ಬಟ್ ಎತ್ಕೊಳಕ್ಕಾಗಿಲ್ಲ. ಯಾರು ಎತ್ಕೊಂಡ್ರು ಹೋದ್ರು ಅಲ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಬೇರೆ ಎತ್ಕೊಂಡ್ರೆ ವೆಯ್ಟ್ ಮಾಡಿ ನೆಕ್ಸ್ಟ್ ಆರ್ಡ್ರು ನೋಡೋಣ ಎಲ್ಲಿಗೆ ಬರುತ್ತೆ ಏನು ಅಂತ. ಗ್ಯಾಸು ಹಾಕ್ಸಂಗೇನಿಲ್ಲ, ಗ್ಯಾಸು ಐತೆ. ಮತ್ತು ನೆಕ್ಸ್ಟ್ ತಿರ್ಗ ಓಕೆ ಎತ್ಕೊಂಡಿದ್ದೀನಿ. ಬನ್ನಿ ಹೋಗೋಣ ಬಾನಸ್ವಾಡಿ ಡ್ರಾಪು. ಓಕೆ ಪಿಕ್ ಮಾಡಿ ಡ್ರಾಪ್ ಮಾಡುವಾಗ ನಾನು ನಿಮಗೆ ಸಿಗ್ತೀನಿ ಬನ್ನಿ. ಏನು ಗುರು ಕ್ಯಾನ್ಸಲ್ ಆಯಿತಾ? ರೈಡ್ ಕ್ಯಾನ್ಸಲ್ಡ್. ಫೇಕ್ ಆರ್ಡ್ರ್, ಮೇಬಿ ಫೇಕ್ ಆರ್ಡ್ರ್ ಇದು. ಆಟೋದವ್ರು ಯಾರೋ ನಮ್ಮ ಮಕ್ಕಳು ಬುಕ್ ಮಾಡಿರ್ತಾರೆ, ನಂಗೆ ಪಕ್ಕಾ ಗೊತ್ತಿದೆ ಫೇಕ್ ಆರ್ಡ್ರೆ. ಓಕೆ ವೆಯ್ಟ್ ಮಾಡೋಣ ನೆಕ್ಸ್ಟ್ ಆರ್ಡ್ರಿಗೆ. ನೋಡೋಣ ಯಾವ್ದು ಬೀಳುತ್ತೆ ಹೆಂಗೆ ಏನು ಅಂತ. ಸರಿನಾ? ಇನ್ನೂ ಊಟ ಮಾಡಿಲ್ಲ, ಊಟ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಸರಿನಾ ಗುರು? ಊಟ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಆರ್ಡ್ರ್ ಕೊಟ್ಟ ನೋಡ್ಬೋದು 994 ರೂಪಾಯಿ ಕೊಟ್ಟವನೆ. ಇಲ್ಲೇ ಪಿಕಪ್ ಹತ್ರ ಬಂದಿದ್ದೀನಿ, ಈ ಹಾರ್ಡ್ವೇರ್ ಅಂಗಡಿ ಹತ್ರ. ಏನು ಕೊಡ್ತಾರೋ ಗೊತ್ತಿಲ್ಲ ಐಟಮು. ಮೇ ಬಿ ಅಪ್ಲೋಡ್ ಕೊಡ್ಬೋದು. 994 ರೂಪಾಯಿ ಕೊಟ್ಟವನೆ. ಡ್ರಾಪ್ ಎಲ್ಲ ಅಂತ ನೋಡಿಲ್ಲ ಗುರು. ಬಟ್
ಅಂತ ಎತ್ಕೊಬಿಟ್ಟೆ. ಎಷ್ಟು ರೇಟು ನೋಡಿಲ್ಲ, ಎತ್ಕೊಬಿಟ್ಟೆ. ಕಿಲೋಮೀಟ್ರ್ ಐ ಥಿಂಕ್ ಒಂದು ಎಷ್ಟು 30 ಕಿಲೋಮೀಟ್ರ್ ಏನೋ ತೋರಿಸ್ತೈತೆ. ಅದಕ್ಕೆ ಎತ್ಕೊಂಡಿದ್ದೀನಿ, ಪಿಕಪ್ ಹತ್ರ ಬಂದಿದ್ದೀನಿ. ಐಟಮ್ ಏನಂತ ನೋಡಿ ಐಟಮ್ ಹಾಕ್ಕೊಂಡು ನಾನು ನಿಮಗೆ ಸಿಗ್ತೀನಿ ರೀ, ಸರಿನಾ? ಎಲ್ಲಿ ಡ್ರಾಪ್ ಏನಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಐಟಮ್ ಹಾಕ್ಕೊಂಡೆ ಸಿಗ್ತೀನಿ ರೀ. ಗುರು ಐಟಮ್ ಇದೆ, 3 ಶೀಟ್ ಹಾಕ್ತಾರೆ ಮತ್ತು ಫೆವಿಕಲ್ ಒಂದು ಐತಂತೆ. ಈ 3 ಶೀಟು ಅಲ್ಲಿ ನೋಡ್ಬೋದು. ಶೀಟು ವೆಯ್ಟು ಬರ್ಬೋದು ಮೇ ಬಿ. ಇವರು ವೆಯ್ಟ್ ಏನಿಲ್ಲ ಅಷ್ಟೊಂದು, ವೆಯ್ಟ್ ಐತೆ ಲೈಟಾಗಿ. 50 kg ಫೆವಿಕಲ್ ಒಂದು ಮತ್ತು 3 ಶೀಟ್ ಹಾಕ್ತಾರಂತೆ. ಆಟೋದಲ್ಲಿ ಆಗ್ಬೋದು ಆರಾಮಾಗಿ. ಫೆವಿಕಲ್ ಇಕ್ಕೋದು ಹಿಂದೆ ಅಲ್ಲಾಗತ್ತಾ ನೋಡೋಣ, ಹಿಂದೆ ಆಗುತ್ತೇನೋ, ಹಿಂದೆ ಇಕ್ಕೋಣ. ಊಬರಲ್ಲಿ ಬರ್ತೈತೆ, ಬಟ್ ನೋಡಿ ಊಬರ್ ಈ ಥರ ಸ್ಟೆಕ್ ಆಗೈತೆ. ಏನು ಸೀನ್ ಅಂತ ಗೊತ್ತಿಲ್ಲ. ಊಬರ್ ಗುರು ಈ ಥರ ಬರುತ್ತೆ ಊಬರ್. ನೋಡಿ ಆರ್ಡ್ರ್ ಕರ್ತೈತೆ, ಬಟ್ ಇಲ್ಲಿ ಶೋ ಆಗಲ್ಲ ಆರ್ಡ್ರು. ಈ ಥರ ಸೀನು. ಓಕೆ ಇರಿ, ಐಟಮ್ ಹಾಕ್ಕೊಂಡು ಸಿಗ್ತೀನಿ. ಓಕೆ ಗುರು, ಐಟಮ್ ಇವಾಗ ಹಾಕವ್ರೆ. ಇದೆ ಐಟಮು. ರಾಜನಕುಂಟೆ ಹತ್ರ ಡ್ರಾಪು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಬರುತ್ತೆ ಅಂತ ನೋಡ್ಬೋದು. 45 ಕಿಲೋಮೀಟ್ರ್ ಐತೆ. 45 ಕಿಲೋಮೀಟ್ರ್, 2 ಅವರ್ ಡ್ರಾಪು. 2 ಅವರ್ಗೆ 1000 ರೂಪಾಯಿ ಕೊಡ್ತಾವ್ರೆ. ಪರವಾಗಿಲ್ಲ. ಹೋಗಿ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಸಿಗ್ತೀನಿ. ಕಾಕಿ ಶರ್ಟ್ ಇವಾಗ ಹಾಕ್ಕೊತಾ ಇದ್ದೀನಿ. ಇದೇ ಐಟಮು. ಓಕೆ, ಇಲ್ಲಿಂದ ಹೋಗೋಣ ಬನ್ನಿ, ಸರಿನಾ ಗೈಸ್? ಫೈನಲ್ ಲೊಕೇಶನ್ ಹತ್ರ ಬಂದೆ. ಇಲ್ಲೇ ಲೊಕೇಶನ್ನು, ಇಲ್ಲೇ ಡ್ರಾಪ್ ಅನಿಸುತ್ತೆ. ಮೇ ಬಿ ಇವರೇ ಕೆಲಸ ಮಾಡ್ತಾರಲ್ಲ, ಇವ್ರದ್ದೇ ಅನಿಸುತ್ತೆ. ಯಪ್ಪ, ಆಲ್ಮೋಸ್ಟ್ ಏನು 1:30 ಆಯಿತು ಗುರು ಇಲ್ಲಿ ಬರೋಷ್ಟರಲ್ಲಿ. ಒಳಗಡೆ ಬಂದಿದ್ದೀನಿ. ಇಲ್ಲಿಂದ ಆರ್ಡ್ರ್ ರಿಟರ್ನ್ ಕೊಡ್ತಾನೋ ಇಲ್ಲವೋ ಗೊತ್ತಿಲ್ಲ. ಇಲ್ಲಿಂದ ಯಾವುದಾದ್ರೂ ರಿಟರ್ನ್ ಆರ್ಡ್ರ್ ಕೊಟ್ಟರೆ ಚೆನ್ನಾಗಿರತ್ತೆ. ನೋಡೋಣ ಕೊಡ್ತಾನೆ ಏನು ಅಂತ. ಇದೆ ಶೀಟು, ಇಲ್ಲಿ ನೋಡ್ಬೋದು. ಎಷ್ಟು ಐಟಮ್ ಐತೆ. 1000 ರೂಪಾಯಿ ಆಲ್ಮೋಸ್ಟು. ಎಷ್ಟೋ ಕೇಳೋಣ, 100 ರೂಪಾಯಿ ಅಂತಿದ್ದೀನಿ. ನೋಡೋಣ ಕೊಡ್ತಾರ ಏನು ಅಂತ. ಕೊಟ್ಟರೆ ಇಸ್ಕೋಣ, ಇಲ್ಲಾಂದರೆ ಡ್ರಾಪ್ ಮಾಡೋಗೋಣ. ಓಕೆ, ವೆಯ್ಟ್ ಮಾಡಿ ಡ್ರಾಪ್ ಮಾಡಿ ಸಿಗ್ತೀನಿ ರೀ. ಗುರು ಜಸ್ಟ್ ಇವಾಗ ತಾನೇ ಡ್ರಾಪ್ ಮಾಡಿದೆ. ರ್ಯಾಪಿಡೋದಲ್ಲಿ ನೋಡ್ಕೋಬೋದು. ಕರೆಕ್ಟಾಗಿ 3:09 ಬಂದೈತೆ. ಟೋಟಲ್ 45 ಕಿಲೋಮೀಟ್ರಿಗೆ 22 ರೂಪಾಯಿ ಕೊಟ್ಟವನೆ. ಜಸ್ಟ್ ಇವಾಗ ತಾನೇ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡೋಕ್ಕೆ ಎಷ್ಟು ಟೈಮು? 110 ನಿಮಿಷ ಟೈಮು. ಓಕೆ, ಇವಾಗ ಎಲ್ಲದರಲ್ಲಿ ಆನ್ ಮಾಡಿಕೊಂಡು ಡ್ಯೂಟಿ ಯಾವುದೂ ಬೀಳ್ತಾ ಇಲ್ಲ. ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಇಲ್ಲಿಂದ ಮುಂದೆ ಹೋಗಿ ಎಲ್ಲಾದರೂ ಬೀಳ್ಬೋದು. 1100 ರೂಪಾಯಿ ಹೇಳಿದ್ದೀನಿ ಅವ್ರಿಗೆ, ಕಳಿಸ್ತೀನಿ ಅಂತ ಹೇಳವ್ರೆ. ಓಕೆ, ಇಲ್ಲಿಂದ ಜಾಗ ಖಾಲಿ ಮಾಡೋಣ ಬನ್ನಿ. ಮುಂದೆ ಹೋಗಿ ಯಾವುದಾದ್ರು ಆರ್ಡ್ರ್ ಹಾಕ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಗೈಸ್ ಫೈನಲಿ ಅಲ್ಲಿ ಯಲಹಂಕದಿಂದ ಒಂದು ಕೈಬಾಡಿಗೆ ಒಂದು ಬಿತ್ತು. ಕೈಬಾಡಿಗೆ ಎಲ್ಲಿಗಪ್ಪ ಅಂದರೆ ಆರ್.ಟಿ. ನಗರ ಬಿತ್ತು. ಆರ್.ಟಿ. ನಗರಕ್ಕೆ ಹೋಗ್ಬಿಟ್ಟು ಒಂದು ಎಷ್ಟು 270 ರೂಪಾಯಿನ ಡ್ರಾಪ್ ಮಾಡಿಬಿಟ್ಟು ಕಾಸು ಇಸ್ಕೊಂಡು ತಿರ್ಗಾ ಮಾನ್ಯತೆ ಟೆಕ್ ಪಾರ್ಕ್ ಬಂದೆ. ಗ್ಯಾಸ್ ಹಾಕ್ಸ್ಕೊಂಡೆ. ಗ್ಯಾಸ್ ಇರಲಿಲ್ಲ, ಫುಲ್ ಮಾಡಿಸೋ. ಗೈಸ್ ಇವ್ ನೋಡಿ, ಈ ತರ ಸ್ಪೆಕ್ಸ್ ಹಾಕೊಂಡೆಲ್ಲ ಓಡಿಸಿದ್ರೆ ಯಾವ ತರ ಹೇಳ್ರಿ? ಸೈಕು ನಾನು ಯಾರೋ ಬರ್ತಾವ್ರೆ ಅನ್ಕೊಂಡೆ. ಗೈಸ್ ನೋಡಿದ್ರೆ ಏನ್ ಮಾಡೋಣ, ಸೈಕೆಲ್ಲ ಹೊಡೆದಾಕ್ತೀನಿ. ಗೈಸ್ ಇವಾಗ ನೋಡ್ಬೋದು, ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು ಕರೆಕ್ಟಾಗಿ 999. ನಮ್ಮ ಹತ್ರಲ್ಲಿ 313. ಊಬರಲ್ಲಿ 0. ಊಬರಲ್ಲಿ ಮಾಡಿಲ್ಲ ಯಾವುದು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಊಬರಲ್ಲಿ 0 ಐತೆ. ಕೈಬಾಡಿಗೆ ಒಂದು 200 ಪ್ಲಸ್ ಒಂದು 300 ರೂಪಾಯಿ ಇಟ್ಕೊಳ್ಳಿ. ಟೋಟಲ್ಲು ಎಷ್ಟು 500 ರೂಪಾಯಿ ಕೈಬಾಡಿಗೆ. ಎಷ್ಟಾಯ್ತು ಏನಂತ ಒಂದು ಕಮೆಂಟ್ ಹಾಕಿರಿ, ಸರಿನಾ? ಆರ್ಡ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಆರ್ಡ್ರ್ ಯಾವುದಾದ್ರು ಬಿಲ್ಲಿ ಆರ್ಡ್ರ್ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ, ಸರಿನಾ? ಟೈಮ್ ಏನು 3:12 ಆಗೈತೆ. ವೆಯ್ಟ್ ಮಾಡಿ ಆರ್ಡ್ರ್ ಹಾಕೊಂಡು ನಾನು ನಿಮಗೆ ಸಿಗ್ತೀನಿ ಬನ್ನಿ, ಸರಿನಾ? ಏನೆಲ್ಲಕ್ಕೆ ಇಷ್ಟಪಡ್ತೀಯ ಬ್ರಾ? ಎಷ್ಟು ಮಾಡಿದೆ ನೀನು? ಗೈಸ್ ನೋಡ್ಬೋದು, ನಾನು ಬೆಳಗ್ಗೆಯಿಂದ 1 ರೂಪಾಯಿನೂ ಮಾಡಿಲ್ಲ. ನೋಡ್ರಿ, ಕೈ ಬಾಡಿಗೆ ಬಂದಿದೆಯಲ್ಲ 1100 ರೂಪಾಯಿ. 1 ರೂಪಾಯಿನೂ ಮಾಡಿಲ್ಲ. ನೈಟ್ ಒಂದು ಬಾಡಿಗೆ ಹೋಗಿದ್ದೆ ಹೊಸಕೋಟೆ ಹತ್ರ. ಅಲ್ಲಿಂದ ಒಂದು 1,500 ಬಾಡಿಗೆ ಬಂದೆ. ನೋಡಿ, ಒಂದೇ ಬಾಡಿಗೆನೇ ಮಾಡ್ಬಿಟ್ಟವ್ರೆ. ನಾನು ಎಲ್ಲ ಸುತ್ತಾಡ್ತಾ ಇದ್ದೀನಿ. ಮಾಡ್ಬಿಟ್ಟು ಬಂದು ಹೋಗಿ ಮಲ್ಕೊಂಡು ಒಂದು 2 ಅವರ್ ರೆಸ್ಟ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಕಿರಣ್ ಬ್ರೋ ಬೇರೆ ಬಂದಿದ್ದಾರೆ. ನೋಡೋಣ, ಆರ್ಡ್ರು ಲೌಡ ಎಲ್ಲ ಇಲ್ಲಿ ಬೀಳ್ತೈತೆ. ನಮಗೆ ಅನ್ಸಿದ ಕಡೆ ಬೀಳ್ತಾ ಇಲ್ಲ. ನೋಡ್ಬೇಕು, ಕಾದು ನೋಡ್ಬೇಕು ವೀಕ್ಷಕರೇ. ಸರಿ, ಓಕೆ, ಆರ್ಡರ್ ಬೀಳಿ ಬನ್ನಿ. ಇವರು ಮಾನ್ಯತೆ ಟೆಕ್ ಪಾರ್ಕಿಂದ ಆಲ್ಮೋಸ್ಟ್ ಏನು ಬಯಪ್ನಲ್ಲಿ ಯಾವ್ದು ಇದು ಕೊಟ್ಟ ಭಟ್ರಳ್ಳಿಗೆ. ಇವಾಗ ತಾನೇ ಜಸ್ಟ್ ಡ್ರಾಪ್ ಮಾಡಿದೆ. ರ್ಯಾಪಿಡೋದಲ್ಲಿ ಕೊಟ್ಟಿದ್ದು 276 ರೂಪಾಯಿ ಕೊಟ್ಟ. 15 ಕಿಲೋಮೀಟ್ರು. ಇವಾಗ ತಾನೇ ಡ್ರಾಪ್ ಮಾಡಿದೆ. ಜಸ್ಟ್ ಡ್ರಾಪ್ ಮಾಡಿದೆ. ಇವಾಗ ಆನ್ ಮಾಡಿಕ್ಕಿದ್ದೀನಿ ರ್ಯಾಪಿಡೋ. ಊಬರ್ ಆನ್ ಮಾಡಿಲ್ಲ, ಇವಾಗ ಆನ್ ಮಾಡ್ತೀನಿ ಊಬರು. ನಮ್ಮ ಹತ್ರ ರ್ಯಾಪಿಡ್ ಆನ್ ಮಾಡಿ ಇಕ್ಕಿದ್ದೀನಿ. ಊಬರ್ ಆನ್ ಮಾಡ್ತಾಯಿದ್ದೀನಿ. ನೋಡೋಣ ಯಾವುದಾದ್ರು ತಿರ್ಗಾ ಆರ್ಡ್ರ್ ಕೊಡ್ತಾನೆ ಹೆಂಗೇನಂತ. ಓಕೆನಾ? ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 4:19 ಆಗೈತೆ. ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರೂ ಒಂದು ಆರ್ಡ್ರ್ ಇಟ್ಕೊಂಡು ನಾನು ನಿಮಗೆ ಸಿಗ್ತೀನಿ ಬನ್ನಿ, ಸರಿನಾ? ಸಿಕ್ಕಾಪಟ್ಟೆ ಬಿಸಿಲು ಬರುವ ಇವಾಗ ನೋಡಿ, ಟೈಮ್ 4 ಗಂಟೆ ಆಗೈತೆ. ಬಿಸಿಲು ನೋಡಿ ಹೆಂಗೆ ಹೊಡಿತೈತೋ. ಓಕೆ, ವೆಯ್ಟ್ ಮಾಡಿ ಯಾವುದಾದ್ರು ಆರ್ಡ್ರ್ ಹಾಕ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಬ್ರೂಕ್ ಫೀಲ್ಡ್ ಬಿದ್ದಿತ್ತು, ಎತ್ಕೊಬಿಟ್ರೆ ಕ್ಯಾನ್ಸಲ್ ಮಾಡಿಬಿಟ್ರು. ಇಲ್ಲ ಲೊಕೇಶನ್ ಹತ್ರ ಬಂದಿದ್ದ ತಕ್ಷಣ
ತಿರ್ಗಾ ಮಾನ್ಯದ ಟೆಕ್ ಪಾರ್ಕ್ಗೆ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು, ಅವಾಗ ಎಲ್ಲಿ ಪಿಕ್ ಮಾಡಿದೆ ಅಲ್ಲೇ ಬಂದಿದ್ದೀನಿ. ಅವಾಗ ಎಲ್ಲೇ ಪಿಕ್ ಮಾಡಿದ್ದು, ತಿರ್ಗಾ ಇಲ್ಲೇ ಬಂದಿದ್ದೀನಿ. ಬ್ರೂಕ್ ಫೀಲ್ಡ್ ಕೊಟ್ಟಾಗರು 17 ಕಿಲೋಮೀಟ್ರು 330 ರೂಪಾಯಿ ನಾವು ಕೊಟ್ಟ. ತಿರ್ಗಾ ಕ್ಯಾನ್ಸಲ್ ಆಯ್ತು ಅದು. ತಿರ್ಗಾ ಯಾವುದು ಆರ್ಡ್ರೇ ಇಲ್ಲ. ಟೈಮ್ ನೋಡ್ಬೋದು 6:04. ಅಲ್ಲಿಂದ ತಿರ್ಗಾ HBR ರೋಡಿಗೆ ಬಂದೆ. 250 ರೂಪಾಯಿ ನಾವು ಕೊಟ್ಟ. ಅಲ್ಲಿಂದ ಮಾನ್ಯತೆ ಟೆಕ್ ಪಾರ್ಕ್ಗೆ ಬಂದ್ಬಿಟ್ಟೆ. ಟೈಮ್ ನೋಡ್ಬೋದು 6:04 ಆಗೈತೆ. ನಮ್ಮ ಹತ್ರಲ್ಲಿ 331 ರೂಪಾಯಿ, 313 ರೂಪಾಯಿ. ರ್ಯಾಪಿಡೋದಲ್ಲಿ 1275 ರೂಪಾಯಿ. ಪ್ಲಸ್ ಎಲ್ಲ ಕ್ಯಾಶ್ ಎಷ್ಟು ಮಾಡಿದೆ ಅಂದರೆ ಅಲ್ಲೊಂದು 200 ಪ್ಲಸ್ ಒಂದು 300 ಪ್ಲಸ್ ಒಂದು 250. ಎಷ್ಟಾಯಿತು? 250 500 ಕ್ಯಾಶ್ 700 ಮಾಡಿದ್ದೀನಿ. 1275. ನಮ್ಮ ಯಾತ್ರೆಯಲ್ಲಿ 331 ರೂಪಾಯಿ ಇಷ್ಟು ಮಾಡಿದ್ದೀನಿ. ಇವಾಗ ಇಲ್ಲಿಂದ ನಮ್ಮ ಬೇರೆ ಸಲ ಮನೆ ಸಲ ಹೋಗೋಣ. ವೆಯ್ಟ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಆರ್ಡ್ರ್ ಬೀಳತ್ತೆ ಅಂತ ನೋಡೋಣ. ವೆಯ್ಟ್ ಮಾಡಿ ಯಾವುದಾದ್ರು ಆರ್ಡ್ರು ನಮ್ಮ ಬೇರೆ ಸೈಡ್ ಇತ್ತು ಅಂದರೆ ಎತ್ಕೊಂಡು ನಾನು ನಿಮಗೆ ಸಿಗ್ತೀನಿ ಬನ್ನಿ. ಗೈಸ್, ಮಾನ್ಯತಾ ಟೆಕ್ ಪಾರ್ಕಿಂದ ಇವಾಗ ಒಂದು ಆರ್ಡ್ರ್ ಕೊಟ್ಟ. ಅಂದರೆ ಏನು ಆಲ್ಮೋಸ್ಟು 6 ಗಂಟೆ ಕೊಟ್ಟಿದ್ದು. ಜಸ್ಟ್ ಇವಾಗ ಡ್ರಾಪ್ ಮಾಡಿದೆ. ಇಲ್ಲಿ ನೋಡ್ಬೋದು 313 ರೂಪಾಯಿ ಕೊಟ್ಟವನೆ 16 ಕಿಲೋಮೀಟ್ರಿಗೆ. ಬಟ್ ಡ್ರಾಪ್ ಮಾಡೋದಕ್ಕೆ 1 hour 5 ನಿಮಿಷ ತೊಗೊಂಡೆ. ಇಲ್ಲಿ ನೋಡ್ಬೋದು ತಿರ್ಗಾ ಟ್ರಿಪ್ ಬಿಲ್ ಏನು ಅಂತೇಳಿ 9 ರೂಪಾಯಿ ಕಟ್ ಮಾಡವ್ರೆ. ಅವ್ರ ಅಮ್ಮನ ಊಬರ್ ಅವ್ನಿಗೆ ಇಳಿಬೇಕು ಹೋಗಿ. ಏನು ಗುರು, ಒಂದೊಂದಕ್ಕಿಂತ ಒಂದೊಂದು ಥರ ಸೈಕು. ಏನೇನೋ ಬಿಲ್ ಕಟ್ ಮಾಡ್ತಾವನೆ ನನ್ನ ಮಕ್ಕಳು. ಟ್ರಿಪ್ ಬಿಲ್ ಅಂತೆ, ಆ ಬಿಲ್ ಅಂತೆ, ಈ ಬಿಲ್ ಅಂತೆ ಅಂತ ಹೇಳ್ಕೊಂಡೆ ಸೈಕ್ ಆಗ್ಬಿಡುತ್ತೆ ಒಂದೊಂದು ಸೆಕೆಂಡು. ಏನು ಇಷ್ಟು 9 ರೂಪಾಯಿ 10 ರೂಪಾಯಿ ಆ ಥರ ಕಟ್ ಮಾಡಿದ್ರೆ ಬೇಜಾರಿಲ್ಲ. ಒಂದೊಂದಕ್ಕಿಂತ ಎಷ್ಟು 50-60 ರೂಪಾಯಿ ಎಲ್ಲ ಕಟ್ ಮಾಡ್ತಾರೆ. ಅವ್ರು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಅದು ಏನಕ್ಕೆ ಈ ಥರ ಕಟ್ ಮಾಡ್ತಾರೋ ಒಂದು ನಂಗೆ ಅರ್ಥ ಆಗ್ತಾಯಿಲ್ಲ. ನಿಮ್ಗೇನಾದರೂ ಗೊತ್ತಿದೆ ದಯವಿಟ್ಟು ಕೇಳಿ, ಕಮೆಂಟ್ ಹಾಕಿರಿ, ನನಗೂ ಗೊತ್ತಾಗುತ್ತೆ, ಬೇರೆಯವ್ರು ನೋಡೋರಿಗೂ ಗೊತ್ತಾಗುತ್ತೆ. ಸರಿನಾ? ಇವಾಗ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ ರ್ಯಾಪಿಡೋ ಮತ್ತು ನಮ್ಮ ಯಾತ್ರೆ. ಇಲ್ಲಿ ನೋಡ್ಬೋದು ಟೈಮು 7:45 ಆಗೈತೆ. ಊಬರಲ್ಲಿ ಬಂದ್ಬಿಟ್ಟು ನಮ್ಮ ಯಾತ್ರೆಯಲ್ಲಿ ಬಂದ್ಬಿಟ್ಟು 331 ರೂಪಾಯಿ ಮಾಡಿದ್ದೀನಿ. ಊಬರಲ್ಲಿ ಬಂದ್ಬಿಟ್ಟು 322 ರೂಪಾಯಿ ತೋರಿಸ್ತೈತೆ, 313 ರೂಪಾಯಿ ಅಷ್ಟೇ. ಮತ್ತು ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು 1275. ಕ್ಯಾಶು ಒಂದು 250 ಪ್ಲಸ್ ಒಂದು 200 ಪ್ಲಸ್ ಒಂದು 300 ರೂಪಾಯಿ ಕ್ಯಾಶು. ಟೋಟಲ್ ಆಲ್ಮೋಸ್ಟ್ ಏನು 750 ಎಷ್ಟು ಆಗುತ್ತೆ. ಇಷ್ಟಾಗುತ್ತೆ ಅರ್ನಿಂಗ್ಸು. ಟೈಮ್ ನೋಡಿದ್ರೆ 8 ಗಂಟೆ ಆಗ್ತಾ ಬಂತು. ಇಲ್ಲಿಂದ ನಮ್ಮ ಬೇರೆ ಸೈಡ್ ಒಂದು ಕೊಟ್ಟ ಅಂದರೆ ಸಾಕು. ವೆಯ್ಟ್ ಮಾಡೋಣ, ಯಾವುದಾದ್ರೂ ನಮ್ಮ ಬೇರೆ ಸೈಡ್ ಬೀಳತ್ತಾ ಹೆಂಗೆ ಏನಂತ ನೋಡೋಣ. ನಾನು ಬೇರೆ ಸೈಡ್ ಹೋಗ್ತಾ ಇರ್ತೀನಿ, ಬಿದ್ದರೆ ಎತ್ಕೊಳ್ಳೋಣ, ಇಲ್ಲಾಂದರೆ ಹೋಗ್ತಾ ಇರೋಣ. ಸರಿನಾ? ಓಕೆ, ಆರ್ಡರ್ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಬನ್ನಿ. ಗೈಸ್, 1 ವೀಕ್ ಚಾಲೆಂಜಲ್ಲಿ ಡೇ 4 ಅರ್ನಿಂಗ್ಸ್ ಎಷ್ಟಾಗೈತೆ ಏನಂತ ಹೇಳುವ ಸಮಯ ಗೈಸ್. ಇವಾಗ ಎಷ್ಟಾಗೈತೆ ಏನಂತ ತೋರಿಸ್ತೀನಿ ನಾನು ನಿಮಗೆ. ರ್ಯಾಪಿಡೋದಲ್ಲಿ ಎಷ್ಟಾಗೈತೆ, ರ್ಯಾಪಿಡೋ ಲೋಡಿಂಗೇ ಆಗ್ತೈತೆ. ಓಕೆ, ಕ್ಯಾಶ್ ಎಷ್ಟು ಕಲೆಕ್ಟ್ ಮಾಡಿದ್ದೀನಿ ಏನಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಬೆಳಗ್ಗೆ ಒಂದು 200 ರೂಪಾಯಿ, ಅದೇ ಮಾರ್ಕೆಟ್ ಹತ್ರ ಬಿಟ್ಟನಲ್ಲ ಅದೊಂದು 200 ರೂಪಾಯಿ. ಮತ್ತು ಯಲಂಕ ಹತ್ರ ಹೋದಾಗ ಅಲ್ಲೊಂದು ಗೈಬಾಡಿಗೆ ಒಂದು 300 ರೂಪಾಯಿ. ಮತ್ತು ಇನ್ನೊಂದು ಅಯ್ಯಪ್ಪನ ಇದಕ್ಕೆ ಬಂದನಲ್ಲ, ಭಟ್ರಲ್ಲಿಂದ ತಿರ್ಗಿ ಇನ್ನೊಂದು 800 ಕೊಟ್ಟ. 800ಗೆ ಡ್ರಾಪ್ ಮಾಡೋದಕ್ಕೆ ಅಲ್ಲೊಂದು 250 ಕೊಟ್ಟ. ಟೋಟಲ್ ಆಲ್ಮೋಸ್ಟ್ ಏನೊಂದು 750 ಆಗಿರ್ಬೋದು ಕ್ಯಾಶ್ ಕಲೆಕ್ಟು. ಮತ್ತು ಇವಾಗ ರ್ಯಾಪಿಡೋದಲ್ಲಿ ಇಷ್ಟಾಗೈತೆ ಏನಂತ ತೋರಿಸ್ತೀನಿ ಇರಿ. ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹಾಟ್ಸ್ಪಾಟ್ ಆನ್ ಮಾಡಿದ್ದೀನಿ, ಅದಕ್ಕೆ ಮೇ ಬಿ ನೆಟ್ವರ್ಕ್ ಸ್ಲೋ ಇರಬಹುದು. ಊಬರಲ್ಲಿ ಎಷ್ಟು ಮಾಡಿದ್ದೀನಿ ತೋರಿಸ್ತೀನಿ ಒಂದು ಸೆಕೆಂಡ್ ನಿಮಗೆ. ನೆಟ್ವರ್ಕ್ ಬಾ ಗುರು, ಬಾ 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 ಬಾ. ಇಲ್ಲಿ ನೋಡ್ಬೋದು ಊಬರಲ್ಲಿ ಅರ್ನಿಂಗ್ಸು ಒಂದೇ ಒಂದು ಆರ್ಡ್ರ್ ಮಾಡಿದ್ದು 322 ರೂಪಾಯಿ. ಮತ್ತು ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು ಎಷ್ಟು ಮಾಡಿದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲೇ ಗೊತ್ತಾಗುತ್ತೆ. ಟೋಟಲ್ಲು ಇವತ್ತು ಡೇಟು ತೋರಿಸ್ಬಿಡ್ತೀನಿ ಇರಪ್ಪ, ಆಮೇಲೆ ನಂಬಲ್ಲ ನೀವು. ಇಲ್ಲಿ ನೋಡ್ಬೋದು 1448 ರೂಪಾಯಿ. 3 ಆರ್ಡ್ರ್ ಅಷ್ಟೇ ಮಾಡಿರೋದು, 3 ಆರ್ಡ್ರ್ ಅಷ್ಟೇ. ಮತ್ತು ನಮ್ಮ ಯಾತ್ರೆಯಲ್ಲಿ ಎಷ್ಟು ಮಾಡಿದ್ದೀನಪ್ಪ, ನಮ್ಮ ಯಾತ್ರೆಯಲ್ಲಿ ಕಮ್ಮಿನೇ ಮೇ ಬಿ ಮಾಡಿರಬಹುದು ನಾನು. 313 ರೂಪಾಯಿ ನಮ್ಮ ಯಾತ್ರೆಯಲ್ಲಿ ಮಾಡಿರೋದು. ಓಕೆ, ಇವತ್ತಿನ ಅರ್ನಿಂಗ್ಸ್ ಹೀಗಾಗಿತ್ತು. ಇದ್ರ ಬಗ್ಗೆ ನೀವೇನಂತೀರ ಕಮೆಂಟ್ ಹಾಕಿರಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದರಲ್ಲಿ ಏನಾದರೂ ಪಾಯಿಂಟ್ ಬಿಟ್ಟಿದೆ ದಯವಿಟ್ಟು ಕೆಳಗೆ ಕಮೆಂಟ್ ಹಾಕಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಸರಿನಾ? ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನಾನು ನಿಮಗೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಗೈಸ್.